ಡಿ ಬಾಸ್ ದರ್ಶನ್ ಅಭಿಮಾನಿಗಳ ಪಾಲಿನ ದೇವರು. ದಾಸ ಕರ್ನಾಟಕದಾದ್ಯಂತ ತಮ್ಮದೇ ಆದ ಫ್ಯಾನ್ಸ್ ಫಾಲೋಯಿಂಗ್ ಅನ್ನು ಹೊಂದಿದ್ದಾರೆ. ಒಂದು ವರ್ಗದ ಫ್ಯಾನ್ಸ್ ದಾಸ ಏನು ಮಾಡಿದ್ರು ಒಪ್ಪಿಕೊಂಡು ಅವರ ಹಿಂದೆ ನಿಲ್ತಾರೆ. ಹಿಟ್ ಸಿನಿಮಾಗಳನ್ನು ನೀಡಿರುವ ಡಿ ಬಾಸ್ ಫ್ಯಾನ್ಸ್ ಬೇರೆ ಫ್ಯಾನ್ಸ್ಗಳಿಗಿಂತ ವಿಭಿನ್ನ. ದರ್ಶನ್ ಎಷ್ಟೇ ಸಲ ಜೈಲಿಗೆ ಹೋದರೂ ಅವರ ಫ್ಯಾನ್ಸ್ ಯಾವತ್ತೂ ಅವರ ಕೈ ಬಿಟ್ಟಿಲ್ಲ. ಸಾರಥಿ ಟೈಮ್ನಲ್ಲಿ ಜೈಲಿಗೆ ಹೋದರೂ ಅವರ ಫ್ಯಾನ್ಸ್ ಸಿನಿಮಾವನ್ನು ಸೂಪರ್ ಹಿಟ್ ಮಾಡಿದ್ರು. ಈಗ ಅದೇ ಹಾದಿಯಲ್ಲಿ ಡೆವಿಲ್ ಸಿನಿಮಾ ಇದೆ. ಹಾಗಿದ್ರೆ ಸಾರಥಿ ಆ ಟೈಮ್ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿತ್ತು, ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಸ್ಯಾಂಡಲ್ವುಡ್ ಸುಲ್ತಾನ್ ದರ್ಶನ್ ಈಗ ಜೈಲಿನಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಹಾಗಂತ ದಾಸನಿಗೆ ಜೈಲು ದರ್ಶನ ಆಗ್ತಾ ಇರುವುದು ಇದೇ ಮೊದಲೇನಲ್ಲ. ಈ ಹಿಂದೆ ತನ್ನ ಹೆಂಡತಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿದ ಕೇಸ್ನಲ್ಲಿ ಜೈಲು ಪಾಲಾಗಿದ್ರು. 2011 ಫೆಬ್ರವರಿ 9ರಂದು ಹೆಂಡತಿ ವಿಜಯಲಕ್ಷ್ಮಿ ತನ್ನ ಗಂಡ ದರ್ಶನ್ ತನ್ನ ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂದು ಬೆಂಗಳೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ರು. ಈ ಕೇಸ್ನಲ್ಲಿ ಪೊಲೀಸರು ಬಂಧಿಸಿ ನಟ ದರ್ಶನ್ರನ್ನ ಜೈಲಿಗೆ ಕಳಿಸಿದ್ರು. ದಾಸ ಜೈಲಿನಲ್ಲಿದ್ದಾಗ ಸಾರಥಿ ಸೂಪರ್ ಹಿಟ್. ದರ್ಶನ್ ಈ ಹಿಂದೆ ತನ್ನ ಹೆಂಡತಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿದ ಕೇಸ್ನಲ್ಲಿ 2011ರಲ್ಲಿ 29 ದಿನಗಳ ಕಾಲ ಜೈಲಿನಲ್ಲಿ ಇದ್ರು. ಆದರೆ ದರ್ಶನ್ ಅವರು ಜೈಲಿಗೆ ಹೋಗುವ ಮುನ್ನವೇ ದಿನಕರ್ ತೂಗುದೀಪ್ ನಿರ್ದೇಶಿಸಿ ದರ್ಶನ್ ಅವರು ನಾಯಕ ನಟನಾಗಿ ನಟಿಸಿದ್ದ ಸಾರಥಿ ಚಿತ್ರದ ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಲಾಗಿತ್ತು. ದರ್ಶನ್ ಅವರು ಜೈಲಿಗೆ ಹೋಗ್ತಾ ಇದ್ದಂತೆ ಇತ್ತ 2011 ಸೆಪ್ಟೆಂಬರ್ 30ಕ್ಕೆ ಸಾರಥಿ ರಿಲೀಸ್ ಆಗಿತ್ತು. ಆಗ ದಾಸ ಜೈಲಿನ ಸೆಲ್ನಲ್ಲಿ ತನ್ನ ಸಿನಿಮಾ ಏನಾಗುತ್ತೋ ಏನೋ ಎಂಬ ಚಿಂತೆಯಲ್ಲಿದ್ರಂತೆ. ನಾನು ಜೈಲಿಗೆ ಬಂದಿದ್ದರಿಂದ ಸಾರಥಿ ಸಿನಿಮಾ ಗೆಲ್ಲುತ್ತಾ ಸೋಲುತ್ತಾ, ಸಿನಿಮಾ ಹಿಟ್ ಆಗುತ್ತಾ ಅನ್ನೋ ಬಗ್ಗೆ ಚಿಂತೆಯಲ್ಲಿದ್ರಂತೆ. ಯಾಕಂದ್ರೆ ಆ ಟೈಮ್ನಲ್ಲಿ ಈ ಮಟ್ಟಿಗೆ ಫ್ಯಾನ್ಸ್ ಇದ್ದಾರೆ ನನಗೆ ಅನ್ನೋದು ದರ್ಶನ್ಗೆ ಗೊತ್ತಿರಲಿಲ್ಲ. ಹೀಗಾಗಿ ದಾಸ ಚಿಂತೆ ಮಾಡುವಂತೆ ಮಾಡಿತ್ತು. ಆದರೆ ಅಂದುಕೊಂಡಿದ್ದಕ್ಕಿಂತ ಈ ಸಿನಿಮಾ ಹೆಚ್ಚಾಗಿ ಗೆದ್ದಿತ್ತು. ಕರ್ನಾಟಕದ ಮಾಸ್ ಫ್ಯಾನ್ಸ್ಗಳು ಸಿನಿಮಾವನ್ನ ಗೆಲ್ಲಿಸಿಕೊಟ್ಟಿದ್ರು. ಸಾರಥಿ ಸಿನಿಮಾ ಕ್ಲಾಸ್ ಅಲ್ಲ, ಮಾಸ್ ಸಿನಿಮಾ. ಹೀಗಾಗಿ ಮಾಸ್ ಸಿನಿಮಾ ಪ್ರೇಕ್ಷಕರು ಸಿನಿಮಾವನ್ನ ಗೆಲ್ಲಿಸಿಕೊಟ್ಟಿದ್ರು. 7 ಕೋಟಿ ಹಾಕಿ ನಿರ್ಮಾಣ ಮಾಡಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 15 ಕೋಟಿ ಬಾಚಿಕೊಂಡಿತ್ತು. ಈಗ ಇದು ಚಿಕ್ಕ ಕಲೆಕ್ಷನ್ ಅನಿಸಿದ್ರು 2011ರಲ್ಲಿ ಇದು ದೊಡ್ಡ ಸಕ್ಸಸ್ ಅಂತಾನೆ ಹೇಳ್ಬಹುದು. ಸಿನಿಮಾ ತೆರೆ ಕಂಡ 15 ದಿನಗಳ ನಂತರ ದರ್ಶನ್ ಅವರು ಜೈಲಿನಿಂದ ಆಚೆ ಬಂದ್ರು. 100 ದಿನಗಳ ಪ್ರದರ್ಶನ ಕಂಡು ಶತದಿನೋತ್ಸವವನ್ನು ಕೂಡ ಸಾರಥಿ ಆಚರಿಸಿಕೊಂಡಿತ್ತು. ಅಂದು ಸಾರಥಿ, ಇಂದು ಡೆವಿಲ್ ಸಿನಿಮಾ. ಬೇಲ್ ಮೇಲೆ ಹೊರಬಂದ ಬಳಿಕ ಡೆವಿಲ್ ಸಿನಿಮಾದ ಶೂಟಿಂಗ್ ಅನ್ನು ದರ್ಶನ್ ಮುಗಿಸಿಕೊಟ್ಟಿದ್ದಾರೆ. ದರ್ಶನ್ ಇನ್ನೂ 6 ತಿಂಗಳ ಕಾಲ ಬೇಲ್ಗೆ ಅಪ್ಲೈ ಮಾಡೋಕೆ ಆಗಲ್ಲ. 6 ತಿಂಗಳು ಜೈಲ್ ಫಿಕ್ಸ್. ಹೀಗಾಗಿ ಈ ಬಾರಿ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ ಇರುವಾಗಲೇ ಡೆವಿಲ್ ಸಿನಿಮಾ ರಿಲೀಸ್ ಮಾಡ್ತಾರಂತೆ. ಹೀಗಾಗಿ ಈ ಬಾರಿ ಜೈಲು ಸೇರಿದಾಗ ಡೆವಿಲ್ ಸಿನಿಮಾ ಹಿಟ್ ಆಗುತ್ತಾ ಇಲ್ವಾ ಅನ್ನೋ ಕುತೂಹಲ ಜನರಲ್ಲಿ ಹೆಚ್ಚಾಗಿದೆ. ಕರ್ನಾಟಕದ ಉದ್ದಗಲಕ್ಕೂ ದರ್ಶನ್ ಫ್ಯಾನ್ಸ್ ಫಾಲೋಯಿಂಗ್ ಇರೋದ್ರಿಂದ ಡೆವಿಲ್ ಸಿನಿಮಾ ಹಿಟ್ ಆಗುತ್ತೆ ಎಂಬ ನಿರೀಕ್ಷೆಯಲ್ಲಿ ದರ್ಶನ್ ಅಭಿಮಾನಿಗಳು ಇದ್ದಾರೆ. ಈ ವರ್ಷದ ಅಂತ್ಯದಲ್ಲೇ ಡೆವಿಲ್ ರಿಲೀಸ್ ಆಗಲಿದ್ದು ಯಾವ ಮಟ್ಟಿಗೆ ಸಕ್ಸಸ್ ಕಾಣುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.